ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಈ ದಿವಸ ನಾವು ಗಾಯಗಳಿಗೆ ಹಾಕುವಂತಹ ಎಣ್ಣೆ ಅದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ನುಗ್ಗೆ ಸೊಪ್ಪಿಂದ ಒಂದು ಎಣ್ಣೆನ ತಯಾರು ಮಾಡ್ತಾಯಿದ್ದೀನಿ. ಅಂದರೆ ಯಾವುದಾದ್ರೂ ಗಾಯ ಆಗಿರ್ತದಲ್ವ, ಅದಕ್ಕೆ ಅದನ್ನು ಹಚ್ಚಿದರೆ ಬೇಗ ವಾಸಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದಕ್ಕೂ ಟ್ರೈ ಮಾಡಿ ನೋಡುವ ಅಂತ ಹೇಳಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ಮೊದಲು ನಾನು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಒಂದು ಕಲ್ಲಲ್ಲಿ ಜಜ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಜಜ್ಕೊಂಡು ನೋಡಿ, ಎಷ್ಟು ತುಂಬ ನೈಸ್ ಆಗಬೇಕು ಅಂತ ಇಲ್ಲ, ಮೀಡಿಯಮ್ ಪ್ರಮಾಣದಲ್ಲಿ ಜಜ್ಕೊಂಡ್ರೆ ಸಾಕು. ನನಗೆ ಸ್ವಲ್ಪ ಎಣ್ಣೆ ಸಾಕಾಗಿತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಒಂದು 2 ಹಿಡಿ ನುಗ್ಗೆ ಸೊಪ್ಪಿಂದ ಸ್ವಲ್ಪ ಎಣ್ಣೆ ತೆಗಿತಾ ಇದ್ದೀನಿ. ಹಾಗೆ ಬಾಕಿ ಇರೋದೆಲ್ಲ ಎಷ್ಟು ಅದನ್ನು ಸ್ವಲ್ಪ ತಿರುವಿ ಹಾಕಿ ಸಹ ನಾನು ಜಜ್ಕೊಳ್ತಾ ಇದ್ದೀನಿ. ಇದು ನೋಡಿ, ತಾಮ್ರದ ಹಳೆ ಪಾತ್ರೆ, ಇದರಲ್ಲೇ ಸ್ವಲ್ಪ ಎಣ್ಣೆ ತೆಗೆಯುವ ಅಂತ ಹೇಳಿ ಇದರಲ್ಲೇ ತೆಗಿತಾ ಇದ್ದೀನಿ. ಈಗ ನಾನು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿದೆ. ತೆಂಗಿನ ಎಣ್ಣೆ ಹಾಕಿ ಈಗ ಸ್ಟೌವಲ್ಲೇ ಇಡುವ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಈ ನುಗ್ಗೆ ಸೊಪ್ಪನ್ನು ನಾವು ಹಾಕಿದರೆ ಆಯಿತು. ಎಷ್ಟು ಮಾಡಿದ್ದೀವಿ ಅದನ್ನು ಹಾಕಿದರೆ ಆಯಿತು. ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಆ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಆ ಬಬಲ್ಸ್ ನಿಲ್ಲಬೇಕು ಚೆನ್ನಾಗಿ. ಅದೊಂದು 5-10 ನಿಮಿಷ ಚೆನ್ನಾಗಿ ಬಬಲ್ಸ್ ಬರ್ತದೆ. ಮತ್ತು ಬಬಲ್ಸ್ ನಿಂತ ಮೇಲೆ ಆ ಎಣ್ಣೆ ಆಗಿದೆ ಅಂತ ಅರ್ಥ. ಆಯಿತು, ಅದು ಎಣ್ಣೆ ಸ್ವಲ್ಪ ಹಾಕಿದೆ, ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಸ್ವಲ್ಪ ಚಿಟಿಕೆ ಅರಿಶಿಣ, ಏನಾದರೂ ನಂಜಿದೆ ಇದ್ದರೆ ಹೀರ್ಕೊಳ್ಳಿ ಅಂತೇಳಿ ಚಿಟಿಕೆ ಅರಿಶಿಣನ ಹಾಕ್ತಾಯಿದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಸೋದಿಸ್ಕೊಂಡೆ. ನಿಮಗೆ ಎಷ್ಟು ಪ್ರಮಾಣದ ಎಣ್ಣೆ ಬೇಕೋ ಅದನ್ನು ಮೀಡಿಯಮ್ ನೋಡಿ ಮಾಡಿಕೊಂಡ್ರೆ ಸಾಕು. ಬೇಕಾದಾಗ ನುಗ್ಗೆ ಸೊಪ್ಪಿದ್ದರೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಮತ್ತು ತುಂಬ ದಿವಸ ಸಹ ಇಡ್ಬೋದು, ಹಾಗೇನು ಹಾಳಾಗೋದು ಅಂತೇನಿಲ್ಲ. ಹಾಗೆ ನೋಡಿ, ಇವಾಗ ನುಗ್ಗೆ ಸೊಪ್ಪಿನ ಎಣ್ಣೆ ಗಾಯಕ್ಕೆ ಹಾಕಲಿಕ್ಕೆ ರೆಡಿಯಾಗಿದೆ. ಇದು ಗಾಯಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಗಾಯ ಎಳೆಯೋ ಥರ ಎಲ್ಲ ಆಗ್ತದೆ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.